ಪರಪ್ಪನಗರದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಸ್ಗಳು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತ? ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು? ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಾಗಿದ್ದಾವೆ? ಆ ಘಟನೆಗಳು ಯಾವ ಆಡಳಿತ, ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ ನಾನು. ನಮ್ಮಲ್ಲಿ ಆಗಿದೆ, ಎಸ್, ನಾವು ಆಡಳಿತ ಮಾಡುವಾಗ ಆಗಿದೆ ಎಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ. ಆದರೆ ಹಿಂದೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕಿಬಿಟ್ಟು ಇದನ್ನು ಈಗ ನಡೆದಿದೆ ಅಂತ ಹೇಳೋದಿದೆಯಲ್ಲ, ಅದೆಲ್ಲ ಅದು ಒಂದೊಂದು ಇನ್ಸಿಡೆಂಟನ್ನು ನಾನು ಅವರಿಗೆ ತಿಳಿಸ್ತೇನೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹತ್ಯೆ ಆಗಿದೆ, ಬ್ಯಾನರ್ ಕಟ್ಟಿರೋ ವಿಚಾರಕ್ಕೇನೋ ಅದು ಹತ್ಯೆ ಆಗಿದೆನೋ ಅಂತ ವಿಚಾರಗಳು ಸರ್. ಅಲ್ಲ, ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನ ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೇವೆ. ಅಲ್ಲ, ಬಜರಂಗ ದಳದವ್ರದ್ದು ಬೇರೆ ಒಂದಷ್ಟು ಶಂಕೆ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಅಲ್ಲಲ್ಲ, ನಾವುಗಳು ಮಾತಾಡೋದೇ ಬೇರೆ. ಅಲ್ಲಿ ಘಟನೆ ನಡೆದಾಗ ಯಾರದಕ್ಕೆ ಭಾಗಿಯಾಗಿದ್ರು, ಯಾರು ಅದರ ಹಿನ್ನೆಲೆಯಲ್ಲಿದ್ದರು, ಇವೆಲ್ಲವನ್ನು ಕೂಡ ಅವರು ತನಿಖೆನಲ್ಲಿ ಗೊತ್ತಾಗ್ತದೆ. ನಾವು ಹೇಳಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಈಗ ಅಸೆಂಬ್ಲಿನಲ್ಲಿ ಕ್ಲಾರಿಟಿ ಕೊಡ್ತೀರಾ ಸರ್? ಅಪ್ಡೇಟ್ ಕೊಡ್ತೀರಾ? ಇಲ್ಲ, ಅವ್ರು ಪ್ರಶ್ನೆ ಮಾಡಿದ್ರೆ ಕೇಳ್ತೇವೆ, ಹೇಳ್ತೀವಿ, ಉತ್ತರ ಕೊಡ್ತೇವೆ. ಯಾಕಂದ್ರೆ ಈಗ ವರದಿ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಇವರಿಗೆ, ಕೋರ್ಟಿಗೆ, ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ಅದು ಸಂದರ್ಭ ಬಂದಾಗ ಅದನ್ನ ಪ್ರಸ್ತಾಪ ಮಾಡಿದ್ರೆ ಹೇಳ್ತೀವಿ. ವಸ್ತುಸ್ಥಿತಿ ಹೇಳಬೇಕಲ್ಲ, ಮುಚ್ಚುಮರೆ ಏನು ಇದೆ ಅದರಲ್ಲಿ. ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ HDK ಅವರು ಧರ್ಮೇಂದ್ರ ಪ್ರಧಾನ್ಗೆ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ. ಅವರ ಅನಿಸಿಕೆ, ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ. ಅವರ ಅನಿಸಿಕೆಯನ್ನ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದಲ್ಲ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸರ್, DCM DK ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರದಲ್ಲಿ ಅಕ್ರಮಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ, ಕೊಡ್ತಾರೆ. ಸರ್, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ. ಎಲ್ಲರಿಗೂ DCM ನೀವು ಭೇಟಿ ಮಾಡ್ತೀರಾ?